ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ. ಇವತ್ತು ಬಂದು ನಮ್ಮ ಸುಷ್ಮನ್ ಬರ್ಡೇ. ನಾನು ತಮ್ಮ ಸುಷ್ಮಾ ಇವಾಗ ಹೊರಟಿದ್ದೀವಿ 7th ಹೆವನ್ಗೆ. ಅಲ್ಲೇ ಬರ್ಡೇ ಸೆಲೆಬ್ರೇಟ್ ಮಾಡುವ ಅಂತ ಹೇಳ್ಬಿಟ್ಟು ಪಪ್ಪ ಅಮ್ಮ ಆಲ್ರೆಡಿ ಭಟ್ಕಳದಲ್ಲಿ ಇದ್ದರು. ಸೊ ಅವ್ರನ್ನ ಹಾಗೆ ಆನ್ ದ ವೇ ಬರಲಿಕ್ಕೆ ಹೇಳಿದ್ವಿ. ನಾವು ರೆಡಿ ಆಗಿಬಿಟ್ಟು ಮನೆಯಿಂದ ಹೊರಟಿದ್ದೀವಿ. ಇವಾಗ ಸಿಂಪಲ್ ಸೆಲೆಬ್ರೇಷನ್ ಹೇಗಿತ್ತಂತ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ? ಕಂಡಂತೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು, ಹೃದಯದ ವೀಣೆಯನ್ನು ಹಿತವಾಗಿ ನುಡಿಸುತ್ತಲೀ ಆನಂದ ತುಂಬಲು ನೀನು ನಾನಲಿವನು. ಆಕಾಶ ದೀಪವು ಮಗಳು ಹಾಯ್ ಡ್ಯಾಡು ಅನ್ನು, ಹಾಯ್ ಡ್ಯಾಡು ಅನ್ನು, ಹಾಯ್ ಹಾಯ್ ಡ್ಯಾಡು ಅನ್ನು, ಡ್ಯಾಡು ಡ್ಯಾಡು ಅನ್ನು, ಡ್ಯಾಡು ಆಗತ್ಲಿ ಬರೀ ಮಮ್ಮ ಹಬ್ಬ ಮಾಡ್ತಾರೆ. ಅಲ್ಲ ನೋಡು ಯಾರು ಬಂದಿದ್ದಾರೆ ತೋರಿಸ್ತೀನಿ ನೋಡು. ಪಾಪ ಜಾಲಿ ಕ್ರಾಸ್ಗಿಂತ ಸ್ವಲ್ಪ ಮುಂದೆ ಬಾಯ್. ಜಾಲಿ ಕ್ರಾಸ್ಗಿಂತ ಮುಂದೆ ಎಡಬದಿಗೆ ಒಬ್ರು ಹೋಗ್ಬಿಡ, ಅವರು ಬರಲಿ. ಪ್ರೀತಿಯ ಊರ ನಾಯಕಿಯೇ, ಮುತ್ತಿನ ತೀರ ದೇವತೆ, ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ, ಉಸಿರಿರುವವರೆಗೂ ನಾ ಪೂಜಿಸುವೆ. ಈ ಆಸೆಗೆ ಏನಂತೀಯ, ನನ್ನ ಭಾಷೆಗೆ ಹೂವಂತೀಯ. ಕುಹು ಕೋಗಿಲೆ ಕೂಗಿದೆ ಯಾಕಂತೀಯ, ನಿನ್ನ ಕೇಳಿದೆ ಏನಂತೀಯ. ನೀರಾಗಲೇನ ಮೈಯ ಮೇಲೆ ಜಾರಿ ಹೋಗಲು, ಗಾಜಾಗಲೇನ ನಿನ್ನ ಅಂದ ಚಂದ ತೋರಲು, ಮಂಜಾಗಲೇನ ನಿನ್ನ ಕೋಪ ತಂಪು ಮಾಡಲು, ತೇರಾಗಲೇನ ನಿನ್ನ ಹೊತ್ತುಕೊಂಡು ಹೋಗಲು. ನೀ ನನ್ನ ಜೊತೆಯಲ್ಲಿ ಜಗಳಾಡಿದ ಜಾಗ ಕಂಡಾಗ ಏನೆಲ್ಲ ಜ್ಞಾಪಕವಾಗಿದೆ. ನೀನಿಟ್ಟು ಹೋದಂತ ಮುಳ್ಳೊಂದು ಎದೆಯಲ್ಲಿ ಹೂವಾಗಿ ಅರಳುತ್ತಾ
ಮೋಹಕವಾಗಿದೆ ತುಸು ದೂರ ಬಂದ ಮೇಲೆ ಹೊಸದಾಗಿ ಹೃದಯ ಬೇರೆ ಬಡ ಜೀವ ಮತ್ತೇನೆ ನೀರೇ ಬೇಕೆಂದು ಹಠವ ಹಿಡಿದಿದೆ ಪ್ರಣಯ ಗಿಣಯ ಒಲವು ಗಿಲವು ಎಲ್ಲ ಮರೆತು ಇರಲಾರೆ ನಾನೊಬ್ಬನೇ ವಿರಹ ಗಿರಹ ಸರಸ ಗಿರಸ ಎಲ್ಲ ತೊರೆದು ಇರಲಾರೆ ನಾನೊಬ್ಬನೇ. ಇದೇ ನೋಡಿ 7th ಹೆವೆನ್ ಸ್ಟಾರ್ಟಿಂಗಲ್ಲೇ ತೋರಿಸಿದ್ನಲ್ಲ. ಸೊ ಇಲ್ಲೇ ಬಂದಿದ್ವಿ ನಾವು. ಇಲ್ಲಿ ಇದು 3rd ಕೇಕ್ ನಾವು ಇಲ್ಲಿಂದ ತೊಗೊಂಡೋಗ್ತಿರೋದು. ನನ್ನ ಮಕ್ಕಳು ಬರ್ಡೇಗೂ ಇಲ್ಲಿಂದನೇ ಕೇಕ್ ಆರ್ಡ್ರ್ ಮಾಡಿದ್ದು, ಮತ್ತು ಪಪ್ಪ ಅಮ್ಮನ ಆ್ಯನಿವರ್ಸರಿ, ಇವಾಗ ಸುಷ್ಮನ್ ಬರ್ಡೇ. ಇದು ಜಾಸ್ತಿ ಟೈಮ್ ಆಗಲಿಲ್ಲ, ಇದು 7th ಹೆವೆನ್ ಇದು ಸ್ಟಾರ್ಟಾಗಿ ಸ್ವಲ್ಪ ಟೈಮ್ ಆಯಿತು. ಬಟ್ ನಾವು ಹೆಂಗೆ ಹೇಳ್ತೀವಿ, ನೀವು ಒಂದು ಪಿಕ್ಚರ್ ತೋರಿಸಿದ್ರೆ ಎಕ್ಸಾಕ್ಟ್ ಅದೇ ಥರ ಕೇಕ್ ರೆಡಿ ಮಾಡಿಕೊಡ್ತಾರೆ. ನಾನೇನು ಮತ್ತು ಇವ್ರನ್ನ ಪ್ರಮೋಷನ್ ಮಾಡ್ತಿಲ್ಲ, ನಾವು ದುಡ್ಡು ಕೊಟ್ಟೇ ತೊಗೊಂಡಿದ್ದು. ಸೊ ಚೆನ್ನಾಗಿ, ನನ್ನ ಬರ್ಡೇದು ಅಷ್ಟೇ ನೋಡಿರ್ತೀರ ನೀವು, ಅಂದರೆ ಪಾಪು ಬರ್ಡೇದು. ಸೊ ಎಕ್ಸಾಕ್ಟ್ ನಾವು ಹೆಂಗೆ ಹೇಳಿದ್ವಿ ಅದು ಔಟ್ಪುಟ್ ಅಂತೂ ಅದಕ್ಕಿಂತ ಚೆನ್ನಾಗೇ ಬಂದಿತ್ತು, ಅಷ್ಟು ಚೆನ್ನಾಗಿ ಮಾಡಿದರು ಇವರು. ಸೊ ಪರ್ಸ್ನಲಿ ನಮ್ಗೆ ಇಷ್ಟ ಆಗುತ್ತೆ. ಸೊ ನೀವು ಒಂದು ಸಲ ಟ್ರೈ ಮಾಡಿ ಭಟ್ಕಳದಲ್ಲಿ ಇದ್ದರೆ. ಮತ್ತು ಓವರಾಲ್ ಇಲ್ಲಿ ಸೆಟಪ್ ಕೂಡ ಮಸ್ತಾಗಿದೆ. ಇಂಥ ಬೇಕ್ರಿ ಅಂತಿರೋ ಏನೋ 7th ಹೆವೆನ್ದು ಸೆಟಪ್ಪು, ಇದು ಕೂಡ ಚೆನ್ನಾಗಿದೆ. ಒಂಥರ ಇಲ್ಲಿ ಆ್ಯಂಬಿಷನ್, ಒಂಥರ ಖುಷಿಯಾಗುತ್ತೆ. ಚಿಕ್ಕ ಪುಟ್ಟ ಬರ್ಡೇ ಅದು ಇದೆಲ್ಲ ಸೆಲೆಬ್ರೇಟ್ ಮಾಡಲಿಕ್ಕೆ ಏನು ಅಡ್ಡಿಲ್ಲ. ಒಂದು 10 ಜನ ಇಡ್ಸುತ್ತೆ ಇಲ್ಲಿ. ಸುಮ್ಮನೆ ಹಾಗೆ ಕೇಕ್ ಕಟ್ ಮಾಡಿಬಿಟ್ಟು ಹೋಗ್ಬೋದು. ಯಾರಾದರೂ ಇದ್ದರೆ ನೋಡಿ ಭಟ್ಕಳದಲ್ಲಿ, ಇದು ಹೊಸದಾಗಿ ಆಗಿರೋದು. ಇಲ್ಲಿ ಬಂದು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಏನು ಯಾರದೇ ಬರ್ಡೇ ಅವಳು ತಿನ್ನೋದಿಲ್ಲ ಕೇಕ್ ಅಷ್ಟು. ಮೊನ್ನೆ ಹಂಗೆ ತಿಂದಿಲ್ಲ ಅವಳು ಕೇಕು. ಅವಳು ಗೊತ್ತವಳೆ ಹೆಲ್ತ್ಗೆ ಕೇಕ್ ಆಗೋದಿಲ್ಲ ಅಂತ. ಹೌದು, ಈ ತಂಬೂರಿ ಚಾಕ್ಲೇಟ್ ಕೇಕ್ ಇಡ್ತಾ. ನಾ ಮಧ್ಯಾಹ್ನ ಹೇಳಿನಿ ಬಟರ್ ಸ್ಕಾಚ್ ಅಂತ. ಬೇಕಾ ಮತ್ತೊಂದು ಶೆಟ್ಟಿ ಬಿಡ, ಈ ಶೆಟ್ಟಿ ಹಾಂ ದೀಪ ಅಂಗಡಿ ಶೆಟ್ಟಿನೇ ಹೋಗ, ನೀವಿಬ್ರು ಹೋಗಿ. ಇಬ್ಬರು ಒಂದ್ಸಲ ಹಿಡ್ಕೊಂಡು ಈಜಿ ಕಾಣಿ. ನನ್ನ ಮಗ ಹಂಗೂ ಕಳಿಸಿ ನಿಲ್ಲಿಸ್ಬೇಡ. ಅಮ್ಮನೆಕ್ಕ ಹಂಗೆ ಹಂಗೆ ನೀನು ಹೋಗಿ ಹತ್ರ ಇದು ಹಿಂಗೆ ಹಿಡ್ಕೊಂಡಿರಿ, ಹಿಂಗೆ ಹಿಡ್ಕೊಂಡಿರಿ. ಒಂದ್ಸಲ ನಿತ್ಕಣಿ ಒಂಚೂರು ಚುಲ್ಲಿಂದು ಹೋಗಿದೆ ಫಸ್ಟ್ ಚುಲ್ಲಿಂದು ಹೋಗಿದೆ.
ಸಕ್ಕರೆ ತೊಂದ್ರೆ ತೊಂದ್ರೆ ವಿಡಿಯೋ ಮಾಡಿ ಟಿಶ್ಯೂ ಇಲ್ಲೇ ಅದು ಟಿಶ್ಯೂ ನಾನು ಫೋಟೋ ಚಂದ ಬರ್ಬೇಕು ಒಂದೇ ಫೋಟೋ ಅಪ್ಪ ನಿಲ್ಸ್ಬಿಡ್ತೀನಿ ನೀ ಹೊಸಬೇಡ ಹಿಂದೆ ತಗೊಂಡು ಸಾಮಾನು ಜಗ್ಗಿದ್ದಾವ ಸರಿ ಸರಿ ಅಲ್ಲೇ ಚಂದ ಈಗ ಫ್ಯಾನ್ ಹೇಳಿ ಚಂದ ಬರ್ತದೆ ನಂದೇ ಒಂದು ಗಿಡ್ಕೊಂಬರಲ್ಲ ವಿಡಿಯೋಗ್ರಾಫರ್ಗೆ ತುಂಬ ಸುಸ್ತಾಯಿತು ಇವ್ರು ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಕೊಟ್ಟರೆ ಕರೆಕ್ಟ್ ವಿಡಿಯೋ ಮಾಡೋಕಾಯ್ತು ನೀ ತಿನ್ಸು ಬಾ ತೊಂದ್ರೆ ಇಲ್ಲ ನಾವು ತಿನ್ನೋದಷ್ಟೇ ತಿನ್ಸಲೇ ಇಲ್ಲ ನಿಂತು ನನ್ನ ಮಗಳನ್ನ ಕರ್ಕೊಂಡು ಫೋಟೋ ತಗೊಂಡು ನಮ್ಮನ್ನು ಫೋಟೋ ತಗೊಂಡು ಆ್ಯಕ್ಚುಲಿ ವಿಡಿಯೋ ವಿಡಿಯೋಸ್ ಏನೋ ಇದೇ ಥರ ಇರಬೇಕು ವಿಡಿಯೋಗೆ ಇದೇ ಥರ ಇರಬೇಕು ಬಾಯೆಲ್ಲ ವರ್ಷ ನನ್ನ ಪಾಲ್ ಹಾಕು ಅದೆಲ್ಲ ಆಗ್ತಿದ್ದಾಳೆ ಅವಂತೂ ಅವನಿಗೆ ಹೋಟೆಲ್ ಸ್ವಲ್ಪ ಹತ್ರ ಬಾ. ತಮ್ಮ ಬಟ್ ಮತ್ತೆ ಸಾಕೆಂತ ಮತ್ತೆ ಇದು ಬೇಡ ಸರಿ ಕಲರ್ ಇಲ್ಲಿ ನೋಡಿ ಇಲ್ಲಿ ನೋಡಿ ವೈಟ್ ಫಾರೆಸ್ಟು ಬಟರ್ ಸ್ಕಾಚು ಪೈನಾಪಲ್ಲು ಒಳ್ಳೆಯದು ವೆನಿಲನು ಒಳ್ಳೆಯದು ವಿಡಿಯೋಗ್ರಾಫರ್ ಚಂದ ಬಂತು ಇಲ್ಲ ತಮ್ಮ ಗುರ್ತಿನ ನಾನು ನೋಡಿ ಇಷ್ಟು ಸಣ್ಣ ತಿಂದಿದ್ದೆ ಊರೆಲ್ಲ ಇಷ್ಟ ನನಗೆ ಇಷ್ಟೇ ಇಷ್ಟ ಸೀನಾ ನೀ ನನ್ನ ವಿಡಿಯೋ ನೋಡ್ತೀಯ ನೆಕ್ಸ್ಟ್ ಎಲ್ಲ ಪ್ರಶಾಂತ್ ಮದುವೆ ಆಗ್ತೇನೆ ಬೆಳಿ ಬೆಳಿ ಚಂದ ಬಂದ ಅವನ ಎದುರಿಗಿದ್ದ
ಸಾಕು ಸಾಕು ಹೋಗ್ತೀನಿ ಅವಧಿನೊಳಗೆ ಅಂದೆ ಅದೇ ಬೀಳ್ತೀವಿ ನೋಡಲು ಸ್ಟೆಪ್ಸ್ ಇದೆ. ಖಾಲಿ ಕ್ರೀಮ್ ಅದು ಐಸ್ ಕ್ಯಾಂಡಿ. ಇದು ಮಸ್ತ್ ಇತ್ತರಗ ವೈಟ್ ಫಾರೆಸ್ಟ್ ಅದೆಂತ ನೋಡ ಅಮ್ಮಮ್ಮ ಇವಾಗ ಹೋಗ್ತಿದ್ದೀವಿ ನಾವು ಖಾನೆಕೋ. ಮುಗೀತು ಸೆಲೆಬ್ರೇಷನ್ ಎಲ್ಲ ಮುಗಿಸಿ ತಮ್ಮ ಅವ್ನು ನೋಡು ಬಾ ಬಾ ಅಂತ ನಿನ್ನ ಹತ್ರ ಬಾ. ಹಿಂದೆ ಹಿಂದೆ ಕೂತ್ಕೊಬೇಕು, ಸುಮ್ಮನೆ ಕೂತ್ಕೊಬೇಕೇನ. ತಮ್ಮ ಬಾರ ಪಾರ್ಟಿ ಕೇಕ್ ಕಟ್ ಮಾಡು, ಪಾರ್ಟಿ ಮುಗೀತು. ಈಗ ಭೋಜನ, ಈಗ ಅಲ್ಲ ಇವನ್ ಡೈಪರ್ ಹೊರದೋಗದ ತಮ್ಮ ಹೆಂಗ ಹಾಕಿದೆ ತಮ್ಮ. ಅಲ್ಲಿ ಡೈಪರ್ ಹಾಕಿಲ್ಲ, ಚೇಂಜ್ ಮಾಡಿ ಡೈಪರ್. ಫಸ್ಟ್ ಇಡ್ತಾರೆ ಟೇಬಲ್ ಬಿಸಿ ಸುಟ್ಟ ತರುತ್ತದೆ ನಾಲ್ಕು ತರುದಲ್ಲ ಕ್ಯಾಬಿಕ್ಕ ಅದು ಎಂತ ಬಂದಿರಿ ಊಟ ತಿನ್ನತ್ತ ಮಗ ಊಟ ಮಾಡಿದಾಗ ತಿನ್ನು ಮಗ ಚೆಲ್ಲಿ ಬೆಳಕ ಸರಿ ಕೊಟ್ಟು ಚೆಲ್ಲು ಬ್ಯಾಡ್ ಅಂತ ಹೇಳುವಾಗ ಬ್ಯಾಡ ಬಿಡಿತಾಯಿ ಅಡೆ ಹಾಕ ಕೈಗೆಲ್ಲ ಮಗ ಮುಸ್ಕಂತ ಅದೇ ಪರೋಟ ಏನೇನು
ಇದಾಗಿತ್ತು ಇವತ್ತಿನ ಬರ್ಡೇ ಬ್ಲಾಗ್. ಮಕ್ಕಳು ಕರ್ಕೊಂಡು ಹೋಟೆಲ್ಗೆ ಹೋಗಿದ್ವಿ. ಅವ್ರು ಕರ್ಕೊಂಡು ಹೋಟೆಲ್ಗೆ ಹೋಗೋದಂದರೆ ನನಗೆ ಬೇಡ ಅನಿಸುತ್ತೆ. ಅಂದರೆ ಮಕ್ಕಳಂದರೆ ಹಾಗೆ ಅಲ್ಲ, ಬಟ್ ನಮಗೂ ಕರೆಕ್ಟಾಗಿ ಊಟ ಮಾಡಲಿಕ್ಕಾಗಲ್ಲ. ನಂಗೆ ಮನೆಗೆ ಪಾರ್ಸಲ್ ತೊಗೊಂಡೋಗಿ ಆರಾಮಾಗಿ ಊಟ ಮಾಡುವ ಅನಿಸುತ್ತೆ. ಬಟ್ ಕೆಲವೊಂದು ಸಲ ಹೋಗಬೇಕಲ್ಲ, ಸ್ಪೆಷಲ್ ಲೊಕೇಶನ್ ಇದ್ದಾಗ ಹೋಗ್ತೀವಿ. ಅಂದ್ರೂ ಕಷ್ಟ ಆಗುತ್ತೆ. ಹೆಂಗೂ ಹಿಂಗೂ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರ್ತೀವಿ. ನೆಕ್ಸ್ಟ್ ಡೇ ಇದು ನನ್ನ ದೊಡ್ಡಮ್ಮನ ಮಗಳು ಪಾಪು ನಾಮಕರಣ ಇತ್ತು. ಸೊ ಎಲ್ಲರೂ ಹೋಗಿದ್ವಿ ಅಲ್ಲಿಗೆ. ನಾವು ಹೋಗಿದ್ದೆ ಲೇಟು, ಸೊ ಹಾಗಾಗಿ ಜಾಸ್ತಿ ವ್ಲಾಗ್ ಏನು ಮಾಡಲಿಲ್ಲ. ಇಲ್ಲಿದು ಎಷ್ಟಿದೆ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ ನಮ್ಮ ರಾಣಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಈ ಫ್ರಾಕಲ್ಲಿ. ಬಟ್ ಅದನ್ನು ಜಾಸ್ತಿ ಹೊತ್ತು ಇಟ್ಕೊಳ್ಳಲ್ಲ. ಮ್ಯಾಕ್ಸಿಮಮ್ ಅಂದರೆ 10 ನಿಮಿಷ ಅಷ್ಟೇ. ಆಮೇಲೆ ತೆಗ್ದಾಕಿದ್ವಿ. ನಾವು ತೆಗಿಬೇಕಂತಿಲ್ಲ, ಅವಳು ಅಷ್ಟು ಹಠ ಮಾಡ್ತಾಳೆ. ಸೊ ಆ ಡ್ರೆಸ್ ಚೇಂಜ್ ಮಾಡಿದ್ವಿ ಅವಳಿಗೆ. ಇಲ್ಲಿ ನೋಡಿ ನಾಮಕರಣ ಇದ್ದಿದ್ದು ಕಡವನಕಟ್ಟ ಅಂತ ದೇವಸ್ಥಾನದಲ್ಲಿ. ಸೊ ಇದು ಮುಗಿಸ್ಕೊಂಡು ಅಲ್ಲೇ ಊಟ ಮುಗಿಸಿ ಹಾಗೆ ಮನೆಗೆ ಹೊರಟ್ವಿ. ಇಷ್ಟೇ ಇವತ್ತಿನ ವ್ಲಾಗ್. ಇನ್ನೇನು ಕವರ್ ಮಾಡಲಿಲ್ಲ, ಬರೀ ಸುಷ್ಮನ್ ಬರ್ಡೇ ಸೆಲೆಬ್ರೇಷನ್ ಮತ್ತು ಇದೊಂದು ನಾಮಕರಣ ಅಷ್ಟೇ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಮತ್ತೆ ಸಿಗುವ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಜಗಳಾಡಿದ ಜಾಗ ಕಂಡಾಗ ಏನೆಲ್ಲ ಜ್ಞಾಪಕವಾಗಿ